ನಿನ್ನೆ ಬೆಂಗಳೂರಿಗೆ ಬಂದು ವಿಧಾನಸೌಧದಲ್ಲಿ ಪ್ರೈಮ್ ಮಿನಿಸ್ಟರ್ 15 ಪಾಯಿಂಟ್ ಪ್ರೋಗ್ರಾಮ್ ಬಗ್ಗೆ ಚೀಫ್ ಸೆಕ್ರೆಟರಿ ಹಾಗೂ ನಮ್ಮ ರಾಜ್ಯದ ವಿವಿಧ ಇಲಾಖೆಗಳ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಅವರು ಡಿಸ್ಕಷನ್ ಮಾಡಿ ಇದರ ಬಗ್ಗೆ ರಿವ್ಯೂ ಮಾಡಿದ್ದಾರೆ, ಪ್ರೋಗ್ರೆಸ್ ಕೇಳಿದ್ದಾರೆ. ಇದಾದ ನಂತರ ವಿಶ್ವೇಶ್ವರಯ್ಯ ಟವರ್ನಲ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ಕರೆದಿದ್ದರು. ಆ ಮೀಟಿಂಗ್ನಲ್ಲಿ ಅಲ್ಪಸಂಖ್ಯಾತ ಆಯೋಗ, ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹಾಗೂ ಡೈರೆಕ್ಟರ್ ಆಫ್ ಮೈನಾರಿಟೀಸ್, ವಕ್ಫ್ ಬೋರ್ಡ್, ಉರ್ದು ಅಕಾಡೆಮಿಯ ಅಧಿಕಾರಿಗಳು ಎಲ್ಲ ಬಂದಿದ್ದರು. ವಿಶೇಷವಾಗಿ ವಕ್ಫ್ ಬೋರ್ಡ್ ಅಧಿಕಾರಿಗಳು ಇದ್ದರು. ಎಷ್ಟು ಪ್ರಾಪರ್ಟೀಸ್ಗಳು ದುರುಪಯೋಗ ಆಗಿದೆ, ಎನ್ಕ್ರೋಚ್ಮೆಂಟ್ ಆಗಿದೆ, ಇದಕ್ಕೆ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ, ಕೋರ್ಟ್ಗಳಿಗೆ ಎಷ್ಟು ವಿವಾದಗಳಿವೆ, ಯಾವ ಹಂತದಲ್ಲಿ ಇದೆ, ರಾಜ್ಯ ಸರ್ಕಾರ ಏನು ಯೋಜನೆ ಮಾಡ್ತಾ ಇದೆ ಅಂತಲ್ಬಿಟ್ಟು ಕುಲಂಕುಷವಾಗಿ ಅವರಿಂದ ವರದಿ ಪಡೆದಿದ್ದಾರೆ. ಅಲ್ಲಿ ಬಂದ ಅಧಿಕಾರಿಗಳು 15,000 ಪ್ರಾಪರ್ಟಿಗಳು ಇವತ್ತು ಅವರು ಐಡೆಂಟಿಫೈ ಮಾಡಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇವಲ 15 ಕುಟುಂಬದವರು ಸುಮಾರು 2 ಲಕ್ಷ ಕೋಟಿ ಬೆಲೆ ಬಾಳುವ ಆಸ್ತಿ ದುರುಪಯೋಗ ಪಡಿಕೊಂಡು ಅವರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಅನ್ವರ್ ಮಾನಿಪಾಡಿ ಕೊಟ್ಟಿರುವಂಥ ವರದಿ ಬಗ್ಗೆನೂ ಚರ್ಚೆ ನಡೆಯಿತು. ಇದು ವರದಿ ಮೊನ್ನೆ ಕಳೆದ ಅಧಿವೇಶನದಲ್ಲಿ ಸಲ್ಲಿಸಿದ್ದಾರೆ. ನಮ್ಮ ಉಪಾಧ್ಯಕ್ಷರು ನ್ಯಾಷನಲ್ ಮೈನಾರಿಟಿ ಕಮಿಷನ್ ಶ್ರೀ ಆತಿಫ್ ರಶೀದ್ ಸಾಹೇಬರು ಹೇಳಿದ್ರು, ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಜಸ್ಟಿಸ್ ಡಿಲೇಡ್ ಇದೆ ಜಸ್ಟಿಸ್ ಡಿನೈಡ್ ಅಂತ ಇದೆ, ನೀವು ಈ ರಿಪೋರ್ಟು ವಿಳಂಬ ಮಾಡೋದು ಬೇಡ. ಒಂದು ಪಕ್ಷ ನೀವೇನಾರ ವಿಳಂಬ ಮಾಡಿದ್ರೆ ನ್ಯಾಷನಲ್ ಮೈನಾರಿಟಿ ಕಮಿಷನ್ಗೆ ಅಧಿಕಾರ ಇದೆ, ನಾವು ಸಿಯೋಮೋಟೋ ಆ್ಯಕ್ಷನ್ ತಗೊಂಡು CBIಗೆ ಒಪ್ಪಿಸುವಂಥ ಕೆಲಸ ನಾನು ಮಾಡ್ತೀನಿ. ಈ ಆಸ್ತಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನ್ಯಾಷನಲ್ ಮೈನಾರಿಟಿ ಕಮಿಷನ್ ಮೇಲೂ ಇದೆ ಅಂತೇಳ್ಬಿಟ್ಟು ಇವತ್ತು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಲ್ಲಿ ನಮ್ಮ ಪ್ರಾಗ್ ಹೋಟೆಲ್ನಲ್ಲಿ ಎಲ್ಲ ಸಮುದಾಯದ ಜನರನ್ನು ಕರೆಸ್ಕೊಂಡು ಮುಸಲ್ಮಾನರು, ಕ್ರೈಸ್ತರು, ಜೈನರು, ಸಿಖ್ಖರು, ಪಾರ್ಸಿಗಳಿಗೂ ಸಹ ಇಲ್ಲಿ ಬರಮಾಡಿಕೊಂಡು ಅವರ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಕೆಲವು ಸಮಸ್ಯೆಗಳು ಅವ್ರ ಮುಂದೆ ಮಂಡಿಸಿದ್ದಾರೆ. ಕೆಲವರು ಲಿಖಿತ ಮೂಲಕನೂ ಕೊಟ್ಟಿದ್ದಾರೆ. ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದು ಏನಂತ ಹೇಳಿದ್ರೆ, ನಿಮ್ಮ ಏನು ಸಮಸ್ಯೆ ನನ್ನ ಮುಂದೆ ಹೇಳಿದ್ದೀರಾ, ಏನು ಸಮಸ್ಯೆ ನೀವು ಲಿಖಿತ ನನಗೆ ಕೊಟ್ಟಿದ್ದೀರಾ, ನಾನು ಡೆಲ್ಲಿಗೆ ಹೋದ ಮೇಲೆ 1 ನಿಮಿಷನೂ ನಾನು ವೇಸ್ಟ್ ಮಾಡಲ್ಲ, ಇಮಿಡಿಯೇಟ್ ಇದರ ಮೇಲೆ ಆ್ಯಕ್ಷನ್ ಮಾಡ್ತೀನಿ, ಸರ್ಕಾರಿ ಅಧಿಕಾರಿಗಳಿಗೆ ಇದರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ಭರವಸೆ ಕೊಟ್ಟಿದ್ದಾರೆ. ಇವರು ಬಂದ ಮೇಲೆ ಒಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದು ಏನಂತ ಹೇಳಿದ್ರೆ, ಯಾವ್ಯಾವುದು ಕರ್ನಾಟಕ ರಾಜ್ಯದಲ್ಲಿ ಪೆಂಡಿಂಗ್ ಇರುವಂತಹ ಪ್ರಾಜೆಕ್ಟ್ಸ್ಗಳು, ನಿನ್ನೆ ತಾನು ಹೇಳ್ತಾ ಇದ್ರು, ಒಂದು 4 ಪ್ರಾಜೆಕ್ಟ್ಸು, ಆ ಪ್ರಾಜೆಕ್ಟ್ಸ್ಗೆ ಸುಮಾರು 50 ಕೋಟಿ ರೂಪಾಯಿ ರಿಸರ್ವೇಷನ್ ಆಗಿದೆ. ಆ ಪ್ರಾಜೆಕ್ಟ್ ಬಗ್ಗೆ ಕೂಡಲೇ ವರದಿ ತರಿಸ್ಕೊಂಡು ಹಣ ಹಾಗೇ ಬಿದ್ದು ಆ ಹಣಕ್ಕೆ ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ, ಆ ಕೂಡಲೇ ನಾನು ವಿಲೇವಾರಿ ಮಾಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಭಾಳ ಜನ ಅವರ ವಿವಿಧ ಸಮಸ್ಯೆಗಳು ಹೇಳಿದ್ರು. ಡ್ರಗ್ಸ್ ಸೇಲ್ ಆಗ್ತಾ ಇದೆ, ಅದರ ಬಗ್ಗೆ ಏನೋ ತಾವು ಮುತುವರ್ಜಿ ವಹಿಸಬೇಕು, ಆ್ಯಕ್ಷನ್ ತಗೋಬೇಕು ಅಂತ. ನಾನು 15 ಪಾಯಿಂಟ್ ಪ್ರೋಗ್ರಾಮ್ ಬಗ್ಗೆ ರಿವ್ಯೂ ಮಾಡೋಕ್ಕೆ ಜಿಲ್ಲೆಗಳಿಗೆ ಹೋದಾಗ ಮೊದಲನೇ ಪ್ರಶ್ನೆಯಲ್ಲಿ ಬಂದಿರುವಂಥ ಪೊಲೀಸ್ ಅಧಿಕಾರಿಗಳು ಕೇಳ್ತೀನಿ, ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಡ್ರಗ್ ಕೇಸಸ್ ರಿಜಿಸ್ಟರ್ ಆಗಿದೆ, ಎಷ್ಟು ಜನ ಜೈಲಿನಲ್ಲಿದ್ದಾರೆ, ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಇದು ವರದಿ ತಗೊಂಡು ಒಂದು ಸಲಹೆ ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ನಿಮ್ಗೆ ಗೊತ್ತು, ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಾಂಜಾ ಎಲ್ಲಿ ಸೇಲ್ ಆಗುತ್ತೆ, ಡ್ರಗ್ಸ್ ಎಲ್ಲಿ ಸೇಲ್ ಮಾಡ್ತಾರೆ, ನೀವು ಒಬ್ಬ ಪೊಲೀಸ್ ಆಫೀಸರ್ಗೆ ಜವಾಬ್ದಾರಿ ಕೊಡಬೇಕು, ಸಬ್ ಇನ್ಸ್ಪೆಕ್ಟರ್ಗೋ ಅಥವಾ ಅಲ್ಲಿರುವಂಥ ಕೆಲವು ಅಧಿಕಾರಿಗಳಿಗೆ. ಇಲ್ಲಿ ಮುಂದಕ್ಕೆ ಯಾವುದರ ಒಂದು ಕೇಸ್ ರಿಪೋರ್ಟ್ ಆದರೆ ಅದರ ಬಗ್ಗೆ ಆ ಅಧಿಕಾರಿ ಇಸ್ ಆನ್ಸರಬಲ್, ಅವನ ಮೇಲೆ ಸೂಕ್ತ ಕ್ರಮ ತೆಗೆದುಬೇಕು ಅಂತ ಈ ಕೆಲಸ ನೀವು ಮಾಡಿದ್ರೆ ಮಾತ್ರ. ಯಾಕಂತ ಹೇಳಿದ್ರೆ ಈ ಗಾಂಜಾ ಮತ್ತು ಡ್ರಗ್ಸ್ ಸೇಲಾಗುವಂಥ ಜಾಗ ಯಾವುದು ಅಂತ ಹೇಳಿದ್ರೆ
ಎಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದರಲ್ಲೇ. ಅದರಿಂದ ನೂರಾರು ಕ್ರೈಮ್ಗಳು ಹುಟ್ಕೊಳ್ಳುತ್ತೆ. ನೀವು ಕ್ರೈಮ್ ಪ್ರಿವೆಂಟ್ ಮಾಡುವಂಥ ಏನಾರ ಉದ್ದೇಶ ಇದ್ದರೆ ಫಸ್ಟು ಇದ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು ಅಂತ ನಾವು ಹೇಳಿದ್ದೀವಿ. ಅದು ಸಾಹೇಬರು ಅದೇ ಮಾತು ಹೇಳಿದ್ದಾರೆ. ನಿನ್ನೆ ಭಾಳ ದೀರ್ಘವಾಗಿ ಚರ್ಚೆ ನಡೀತು. ಹಾಗಾಗಿ ಇವತ್ತು ಇನ್ನೂ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ. ಜೈನ್ ಕಮ್ಯುನಿಟಿಯವರು ಸಮಸ್ಯೆ ಹೇಳಿದ್ದಾರೆ. ಸರ್ದಾರ್ಜಿ ನಮಗೆ ಒಂದು ಸೈಟ್ ಬೇಕು, ಗುರುದ್ವಾರ ನಾವು ಕಟ್ಟಬೇಕು ಅಂತ ಹೇಳಿದ್ದಾರೆ. ಕೆಲವು ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಹತ್ರ ಬರಬೇಕು ಅಂತಲೂ ಹೇಳಿದ್ದಾರೆ. ಅದು ಹತ್ತಿರದಲ್ಲಿ ಇಲ್ಲ, ನಮಗೆ ಇದನ್ನು ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ವಿಶೇಷವಾದ ಒಂದು ಅವ್ರು ಕೇಳಿದೆ ಅಂತ ಹೇಳಿದ್ರೆ, ಏನು ಅಭಿವೃದ್ಧಿ ಕೇಂದ್ರಗಳಿವೆ, ಮೈನಾರಿಟೀಸ್ ಅಭಿವೃದ್ಧಿ ಕೇಂದ್ರಗಳು, ಮೈನಾರಿಟಿ ಕಮಿಷನ್ ಆಗಿರ್ಬೋದು, ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿರ್ಬೋದು, ಡೈರೆಕ್ಟರ್ ಆಫ್ ಮೈನಾರಿಟೀಸು, ಅಲ್ಲಿ ನಮಗೆ ರಿಪ್ರೆಸೆಂಟೇಷನ್ ಸಿಗಬೇಕು. ಯಾವುದೇ ಕಾರಣಕ್ಕೂ ರಿಪ್ರೆಸೆಂಟೇಷನ್ ಮಿಸ್ ಮಾಡಬಾರ್ದು. ಈ ಒಂದು ಮಾಧ್ಯಮದ ಮುಖಾಂತರ ನಾವು ನಮ್ಮ ಸಮಸ್ಯೆಗಳು ಹೇಳ್ಕೋಬೋದು, ನೀವು ಸರ್ಕಾರದ ಗಮನಕ್ಕೆ ತರಬಹುದು. ಅದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ಸಮಸ್ಯೆಗಳೇನಿವೆ ಸಂಸ್ಥೆಗಳಲ್ಲಿ ನಿಮಗೆ ನಾಮನಿರ್ದೇಶನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.